ಬಡವರಿಗೆ ಗ್ಯಾರಂಟಿಯನ್ನು ಕೊಡ್ರಿ, ಜೊತೆಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಬೇಕಾದಂತ ಸವಲತ್ತುಗಳನ್ನು ಒದಗಿಸಬೇಕಾಯ್ತು, ಒದಗಿಸಕ್ ಆಗಲಿಲ್ಲ. ಅದಕ್ಕೋಸ್ಕರವಾಗಿ ನಾನು ವಿನಂತಿಸಿದೆ, ಈ ಸರ್ಕಾರವನ್ನು ಗಟ್ಟಿಯಾಗಿ ನಿದ್ದೆ ಹೋದಂತ ಸರ್ಕಾರವನ್ನು ಎಬ್ಬಿಸುವಂತ ಕೆಲಸ ಆಗಬೇಕು. ಎಬ್ಬಿಸುವಂತ ಕೆಲಸ ಆಗಬೇಕಂದ್ರೆ ನೀವು ನೋಡ್ತಾ ಇದ್ರೆ 13 ತಿಂಗಳಿಂದ ಈ ಸರ್ಕಾರ ದೊಂಬರಾಟ ಏನಾಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಇದು ಬರಗಾಲ ಬಂದಿದೆ. ಇವತ್ತು ಕುಡಿಯ ನೀರಿಗೆ ಹಾಹಾಕಾರ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲರೂ ಕುಡಿಯಲಿಕ್ಕೆ ನೀರಿಲ್ಲ ಅಂತ ಇದ್ದಾರ. ಈ ಸರ್ಕಾರವನ್ನು ಶಾಪ ಆಗ್ತಾ ಇದ್ರ. ಕಾಂಗ್ರೆಸ್ ಸರ್ಕಾರ ಯಾವತ್ತು ಬರುತ್ತೇನೋ ಅವತ್ತೆಲ್ಲ ಇಡೀ ರಾಜ್ಯದಲ್ಲಿ ಬರಗಾಲ ಇವತ್ತು ಶಾಪ ಆಗ್ತಾ ಇದೆ. ಇವತ್ತು ಪಾಪ ಕಾಂಗ್ರೆಸ್ ಅವರು ಅವ್ರ ಅಧಿಕಾರಕ್ಕೆ ಬಂದ್ರೆ ಸಾಕು, ಇವತ್ತು ಬರಗಾಲ ಬಿಟ್ಟರೆ ಬೇರೆ ಏನಿಲ್ಲ. ಬೆಂಗಳೂರಿನಲ್ಲಿ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಬೀದರ್ನಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಇವತ್ತು ಬಳ್ಳಾರಿ ಜಿಲ್ಲೆಗಳ ಮುಂದಕ್ಕೆ ಬಹುಶಃ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂತ ಟೈಮಲ್ಲಿ ಈ ಭಾಗದಲ್ಲಿ ಸಮಾನಾಂತರ ಜಲಾಶಯ ಆಗಬೇಕು. ಸುಮಾರು 130 ಟಿಎಂಸಿ ನೀರು ನಿಲ್ಲಿಸಿದ್ವಿ. ಅದು 80 ಟಿಎಂಸಿ ಮಾತ್ರ ಆಗಿದವ. ಇನ್ನು 40 ಟಿಎಂಸಿ ನೀರು ಉಳಿಸಬೇಕಂದ್ರೆ ನವಳಿ ಹತ್ರ ಸಮಾನಾಂತರ ಜಲಾಶಯ ಆಗಬೇಕು. ಈ ಭಾಗದಲ್ಲಿದ್ದಂತ ಜನರಿಗೆ ಎರಡು ಬೆಳೆಗೆ ನೀರು ಸಿಗಬೇಕು ಅನ್ನೋ ಕಾರಣದಿಂದ 1000 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದ್ವಿ. ಆ 1000 ಕೋಟಿ ರೂಪಾಯಿ ಎಲ್ಲ ಅಂತ ಗೊತ್ತಿಲ್ಲ. ಇವತ್ತು ಆ ಕೆಲಸಗಳು ಇವತ್ತು ಕೂಡ ನಡೀತಾ ಇಲ್ಲ. ಅಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಹಾಹಾಕಾರ ಇದೆ. ಇವತ್ತು ನೀರಿನ ಹಾಹಾಕಾರ ಇದೆ. ಇವತ್ತು ಸಾಕಷ್ಟು ಮಂದಿ ಕೊಳೆ ಹೋಗ್ತಾ ಇದೆ. ಇವತ್ತು ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ನಮ್ಮ ಕಲಬುರಗಿ, ಕೊಪ್ಪಳ, ರಾಯಚೂರು, ಬೀದರ್, ಗುಲ್ಬರ್ಗದಿಂದ ಇವತ್ತು ಬರಗಾಲ ಸಲುವಾಗಿ ಬೇರೆ ಬೇರೆ ಗೋವಾ ಹೋಗ್ತಾ ಇದಾರ. ಇವತ್ತು ಹೈದರಾಬಾದ್ ಹೋಗ್ತಾ ಇದಾರ, ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದಾರೆ, ಇವತ್ತು ಗೂಳೆ ಹೋಗ್ತಾ ಇದಾರ. ಮೊನ್ನೆ ತಾವು ನೋಡಬೇಕಾಗಿ ಒಬ್ಬ ತಾಯಿ ಟ್ರ್ಯಾಕ್ಸ್ ಅಲ್ಲಿ ರಾತ್ರಿ ಸಮಯದಲ್ಲಿ ತಾವು ನಿಲ್ಲಬೇಕು. ರಾತ್ರಿ ಸಮಯದಲ್ಲಿ ಕ್ರೂಸರ್ಗಳು ಹೋಗ್ತಾವ. ಒಂದೊಂದು ಕ್ರೂಸರ್ದಲ್ಲಿ 30-40 ಜನ ಕೊಡಪಾನೆಲ್ಲ ಕ್ರೂಸರ್ ಮೇಲೆ ತುಂಬಿ ಬಿಟ್ಟಿರ್ತಾರೆ. ಒಂದೊಂದು ಗಾಡಿಯಲ್ಲಿ 30 ಮಂದಿ ಪ್ರಯಾಣ ಮಾಡ್ತಿರ್ತಾರ. ಆ ಕಲಬುರಗಿ ತಾಯಿ ಮೊನ್ನೆ ಹೋಗುವಂತ ಟೈಮಲ್ಲಿ ಅವ್ರು ಸುಮಾರು 30 ಜನರು ಕ್ರೂಸರ್ ನಲ್ಲಿ ಇದ್ರು. ಆಕ್ಸಿಡೆಂಟ್ ಆದ್ರೆ ಸುಮಾರು 7-8 ಮಂದಿ ತೀರ್ಕೊಂಡದ್ದು. ಪರಿಸ್ಥಿತಿ ಯಾವುದು ಚೆನ್ನಾಗಿಲ್ಲ. ಇವತ್ತು ಕುಡಿಯಲಿಕ್ಕೆ ನೀರಿಲ್ಲ. ಬರಗಾಲ ಸಲುವಾಗಿ ಇವತ್ತು ಸರ್ಕಾರ ಪರಿಹಾರ ಕೊಡ್ತಾ ಇಲ್ಲ. ಇವತ್ತಾದಂತ ಘಟನೆಗಳು, ನಿನ್ನೆ ಆದಂತ ಘಟನೆ ಹೇಮಲತಾ ನಾಯಕರು ಹೇಳ್ತಾ ಇದ್ದಾರೆ. ಶ್ರೀರಾಮನಗರದಲ್ಲಿ ನಿನ್ನೆ ನಡೆದಂತ ಹಾವೇರಿಯಲ್ಲಿ ರೈತರು ರೊಚ್ಚಿಗೆತ್ತು ಸುಮಾರು 20,000 ರೂಪಾಯಿ ಒಂದು ಟನ್ನಿಗೆ ಮಿರ್ಚಿಗಿತ್ತು. ಅದು 12,000 ರೂಪಾಯಿ ಆಗಿದೆ. ರೈತರೆಲ್ಲ 8,000 ರೂಪಾಯಿ ಕುಸಿದಿದೆ. ಒಂದು ಕ್ವಿಂಟಾಲ್ 8,000 ರೂಪಾಯಿ ಕುಸಿದಿದೆ ಅಂದ್ರೆ ರೈತರು ಏನ್ ಮಾಡ್ತಾರೆ? ನಿನ್ನೆನೋ ಅವ್ರ ರೈತರೆಲ್ಲರೂ ನುಗ್ಗಿ ಅವರು ವಾಹನಗಳಿಗೆ ಅಲ್ಲಿ ದೊಡ್ಡ ಗಲಭೆ ಆಗಂತ ಆಯ್ತು. ಇವತ್ತು ಈ ಸರ್ಕಾರ ಕೇಳ್ತೀನಿ, ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಪ್ರತಿ ಎಕರೆಗೆ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ, ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಕೊಡಬೇಕಾಯ್ತು. ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಡ್ತಾ ಇದೆ. ರಾಜ್ಯ ಸರ್ಕಾರ ಇವತ್ತು ಕೂಡ ವಿಮಾ ವೆಚ್ಚ ಇವತ್ತು 4,000 ರೂಪಾಯಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಇವತ್ತು ಕೊಡ್ತಾ ಇಲ್ಲ. ಅದು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 6,000 ರೂಪಾಯಿ ಬಂದಿದೆ ಅಂತ ಕೈ ಎತ್ತಿ 6,000 ರೂಪಾಯಿ ಬಂದಿದೆ ಅಂತ ನೋಡ್ರಿ. ಇಷ್ಟು ಮಂದಿ 6,000 ರೂಪಾಯಿ ಬಂದಿದೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ. ರಾಜ್ಯ ಸರ್ಕಾರ ಯಾಕೆ ಕೊಟ್ಟಿಲ್ಲ? ಆರ್ಥಿಕ ಪರಿಸ್ಥಿತಿ ದಿವಾಳಿಯಾಗಿದೆ. ಆರ್ಥಿಕ ಪರಿಸ್ಥಿತಿ ಎಷ್ಟು ದಿವಾಳಿಯಾಗಿದೆ? ದೇಣಿ ಅಂದರೆ ಇವತ್ತು ಭಿಕ್ಷೆ ಬೇಡ್ತಾ ಇದ್ದಾರೆ. ದೇಣಿ ಅಂದರೆ ಭಿಕ್ಷೆ ಬೇಡ್ತಾ ಇದ್ದಾರೆ. ಇದ್ದಿದ್ದ ಹಣ ಎಲ್ಲ ಕೂಡ ಹೆಂಗ್ ಬೇಕಾದ್ರೆ ಬಿಟ್ಟ ಬಾಕಿಗಳಿಗೆ ಇವತ್ತು ಉಪಯೋಗಿಸ್ಬಿಟ್ಟು ಆರ್ಥಿಕ ಪರಿಸ್ಥಿತಿ ಮೇಲೆ ಅವ್ರು ಹಿಡಿತಾ ಇಲ್ಲ. ಖಜಾನೆ ಖಾಲಿ ಮಾಡಿಕೊಂಡಾರ. ಈ ಖಾಲಿ ಮಾಡಿಕೊಂಡು ಇವತ್ತು ಏನ್ ಮಾಡ್ಬೇಕಂತ ದಿಕ್ಕು ತೋಚಲಾರ್ದಂತ ಇವತ್ತು ಪುನಃ ಕೇಂದ್ರ ಸರ್ಕಾರಕ್ಕೆ ಹೋಗಿ ದೇಹಿ ಅಂತೇಳಿ ಭಿಕ್ಷಾ ಬೇಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರಕ್ಕೆ ಯೋಜನೆಗಳು ನಿಲ್ಲಿಸ್ಬಿಟ್ಟಿದಾರ. ಮತ್ತೆ ಹಣವನ್ನು ಕೊಡ್ಲಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಸುಮಾರು ಮೊನ್ನೆ ನಡೆದ ಚುನಾವಣೆಯಲ್ಲಿ ಒಂದು ಯೋಚನೆ ಮಾಡಿ, ಇಲ್ಲಿ ಕುಂತಂತವ್ರು ಶ್ರೀರಾಮುಲು ಏನು ತಪ್ಪು ಮಾಡಿದ್ರು? ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ರಾಮುಲು 6 ಬಾರಿ MLA ಆಗಿ, 1 ಬಾರಿ MP ಆಗಿ, 4 ಬಾರಿ ಮಂತ್ರಿ ಆಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದನೇ ಆಗಿದ್ದೀನಲ್ಲ. ನಾನು ಏನು ತಪ್ಪು ಮಾಡಿಲ್ಲ. ಜೀವನದಲ್ಲಿ ಮುಂದೆ ತಪ್ಪು ಮಾಡಕ್ ಹೋಗಲ್ಲ.
ತಪ್ಪು ಮಾಡಿದ್ರೆ ನನ್ನ ಜೀವ ಕೂಡ ಇರಲ್ಲ ಅಂತ ಮಾತನ್ನು ಹೇಳಬೇಕಾಗುತ್ತೆ. ಒಬ್ಬ ಮನುಷ್ಯ ಒಂದು ಸಲ MP ಆಗಬೇಕು, ಒಂದ್ಸಲ MLA ಆಗ್ಬೇಕಂದ್ರೆ ಅವ್ರು ಎಷ್ಟು ಕಷ್ಟಪಡಬೇಕು, ಇನ್ನೊಂದ್ಸಲ ಆಗ್ಬೇಕಂದ್ರೆ ಎಷ್ಟು ಕಷ್ಟಪಡಬೇಕು. 30 ವರ್ಷದಿಂದ ರಾಜಕಾರಣವನ್ನು ಮಾಡಿಕೊಂಡು ಇವತ್ತು ಈ ಸಮುದಾಯ ಸಲುವಾಗಿ ನನ್ನ ಜೀವನನೇ ಅರ್ಪಣೆ ಮಾಡಿದ್ದೀನಿ. ಈ ಸಮುದಾಯ ಸಲುವಾಗಿ ಒಂದು ಮೊಹಮ್ಮತಿ ಇತರಿಗೆ ಬೆಳಕು ಕೊಡ್ತಾ 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 ಮೊಹಮ್ಮತಿಯನ್ನು ಸುಟ್ಟೋಗಿದ್ರು, ನನ್ನ ಜೀವನ ಸುಟ್ಟೋದ್ರಿಂದ ಈ ಸಮುದಾಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.